ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮೊನ್ನೆ ಒಂದು ಸರಿ ನಿಮ್ಗೆ ಹೇಳಿದ್ದೆ, ನಾನು ಶೂಟಿಂಗ್ ಹೋಗ್ತಿದ್ದೆ. ನಾನು ಶೂಟಿಂಗು ಒಂದೇ ಒಂದು ಸೀರಿಯಲು ಮತ್ತು ಮೂವಿ ಶೂಟಿಂಗ್ ನಡೀತಿತ್ತು. ಅದು ಹೇಳಿದ್ದು ನಿಮಗೆ, ನನ್ನರ ಸೀರಾತೆ ಸೀರಿಯಲು ಮತ್ತು ರವಿಶಂಕರ್ ಅವ್ರ ಜೊತೆ ಮೂವಿ ಮಾಡ್ತಿದ್ದೆ. ಆ ಟೈಮಲ್ಲೇ ನನಗೆ ಪ್ಯಾರಾಲಿಸಿಸ್ ಆಗಿತ್ತು, ಬಲಗೈ ಬಲಗಾಲು. ಇವಾಗ ನನಗೆ ಎಲ್ಲೂ ಓಡಾಡೋಕ್ಕಾಗಲ್ಲ. ಇದಾದ ಒಂದು 5-6 ತಿಂಗಳಿಗೆ ನನಗೆ ಸ್ಪೈನಲ್ ಕಾರ್ಡು ಆಪ್ರೇಷನ್ ಆಯಿತು, ಬೆನ್ಮೂಳೆ. ಆವಾಗಿಂದ ನನಗೆ ಜಾಸ್ತಿ ಬಗ್ಗೋಕ್ಕೂ ಆಗಲ್ಲ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಬಸ್ ಅಂತೂ ಹತ್ತಕ್ಕೆ ಆಗೋದೇ ಇಲ್ಲ ಬಿಡಿ, ನಾನು ಎಲ್ಲೂ ಹೊರಗಡೆ ಹೋಗಲ್ಲ. ಯಾವಾಗಲೂ ನಮ್ಮ ಹಸ್ಬೆಂಡೇ ಇರ್ಬೋದು, ಯಾವಾಗಲೂ ಅವ್ರ ಹತ್ರ ಕಾಸು ಕೇಳಬೇಕು ಅಂತಂದರೆ ಒಂಥರ ಬೇಜಾರಲ್ವಾ. ನಾನು ಮನೆಯಲ್ಲೇ ಕೂತ್ಕೊಂಡಿರೋ ಬದಲು ಏನೋ ಒಂದು ಕೆಲಸ ಮಾಡೋಣ ಅಂತ ಯೂಟ್ಯೂಬ್ ಓಪನ್ ಮಾಡಿದ್ದು. ನನಗೆ ಪ್ಯಾರಾಲಿಸಿಸ್ ಆಗಲಿಲ್ಲ ಅಂತಂದರೆ ನಾನು ಶೂಟಿಂಗು ಹೋಗ್ತಿದ್ದೆ. ನಾನು ಸಿನಿಮಾ ಸೀರಿಯಲ್ ಅಂತ ನಾನು ಒಂದು 4 ಕಾಸು ಸಂಪಾದನೆ ಮಾಡ್ತಿದ್ದೆ. ನಾನು ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಯೂಟ್ಯೂಬು ಮಾಡಿದ್ದೀನಿ ಅಂತಂದರೆ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಮನೆ ಹಸ್ಬೆಂಡು ದುಡಿಯಲ್ಲ ಅಂತ ಹೇಳಲ್ಲ, ಹೊರಗಡೆ ಗಂಡಸರಿಗೆ ತುಂಬಾ ಅಂದರೆ ವ್ಯವಹಾರ ಇರುತ್ತೆ, ಅವ್ರನ್ನ ನಾವು ಪದೇ ಪದೇ ಕಾಸು ಕೇಳೋಕ್ಕಾಗಲ್ಲ. ಹಾಗಾಗಿ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲಿ ಒಂದೊಂದು 4 ಕಾಸು ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು. ಸ್ಟೋರಿ ಎಲ್ಲ ಚೆನ್ನಾಗೇ ಬರ್ತಾಯಿದೆ ಅಂತ ಅಂದ್ಕೊತೀನಿ. ಅಂದರೆ ನಂಗೆ ವ್ಯೂಸು ಇಲ್ಲ, ಅವಾಗ ನಾನು ಚಾನಲ್ ಓಪನ್ ಮಾಡಿದಾಗಿಂದ ವ್ಯೂಸು ಇಲ್ಲ, ಸಬ್ಸ್ಕ್ರೈಬು ಇಲ್ಲ. ಆದರೂ ಏನೋ ನಾನು ಒಂದು ಖುಷಿಗೆ ನಾನು ವೀಡಿಯೋ ಮಾಡ್ಕೊಂಡಿದ್ರೆ ಬಂದು ನಿಮ್ಮ ಡಬ್ಬಾ ಸ್ಟೋರಿ ಆ ಸ್ಟೋರಿ ಅಂತಂದರೆ ನನ್ನ ಮನಸ್ಸಿಗೆ ಎಷ್ಟೊಂದು ಬೇಜಾರಾಗುತ್ತೆ ಗೊತ್ತಾ. ಒಂದು ವೀಡಿಯೋ ಮಾಡಬೇಕಂತಂದರೆ ಎಷ್ಟೊಂದು ಕಷ್ಟ ಇರುತ್ತೆ. ಅದು ಕಂಟೆಂಟ್ ತೊಗೊಬೇಕು ಮತ್ತು ವಾಯ್ಸ್ ಕೊಡಬೇಕು. ನಾವು ಅಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿದ್ಮೇಲೆ ಒಂದೇ ಒಂದು ಸೆಕೆಂಡ್ಗೆ ಇಷ್ಟೊಂದು ಈ ಥರ ಕಮೆಂಟ್ ಹಾಕಿದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಲ್ಲ. ಎಲ್ಲರ ಥರ ನಾನು ಚೆನ್ನಾಗಿದ್ದಿದ್ರೆ ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ನನಗೆ. ನಾನು ಸಿನಿಮಾ ಸೀರಿಯಲ್ ಅಂತಲೇ ದುಡ್ಕೊತಾ ಇದ್ದೆ. ಬಟ್ ಏನು ಮಾಡೋದು, ನನ್ನ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ಒಂದೊಂದ್ಸರಿ ನನಗೆ ನನ್ನ ಮೇಲೆ ಜಿಗುಪ್ಸೆ ಆಗ್ಬಿಡುತ್ತೆ. ಅಯ್ಯೋ, ಸುಮ್ಮನೆ ನೋಡಿದ ಬದುಕಲಾರ್ದಳು ಏನೋ ಮಾಡಿಕೊಂಡು ಅಂತ ಅನ್ಸ್ಕೊಬಾರ್ದು ಜನದ ಕೈಲಿ ಅಂತ ಸುಮ್ಮನೆ ನಾನೊಂದು ಜೀವನ ಮಾಡ್ತೇನೆ. ಏನು ಮಾತಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಅಷ್ಟೊಂದು ಮನಸ್ಸಿಗೆ ಬೇಜಾರು. ಯೂಟ್ಯೂಬಲ್ಲಿ ವ್ಯೂಸು ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸು ಇಲ್ಲ. ಅದ್ರ ಜೊತೆಯಲ್ಲಿ ಈ ಥರ ಕಮೆಂಟ್ ಹಾಕಿದ್ರೆ ನಮ್ಮ ಪರಿಸ್ಥಿತಿ ನಮಗೆ ತುಂಬಾ ಬೇಜಾರು ಕೊಟ್ಬಿಡುತ್ತೆ. ಅಯ್ಯೋ, ನಾನು ಕಷ್ಟಪಟ್ಟು ದುಡಿತಾ ಇದ್ದಿದ್ರೆ ಇವತ್ತು ಇವ್ರ ಕೈಲೆಲ್ಲ ಅನ್ಸ್ಕೊಳ್ಳೋದು ಏನಿತ್ತು ಅಂತ. ನನ್ನ ಪರಿಸ್ಥಿತಿ ನನ್ನ ಶತ್ರುಗೂ ಬೇಡಪ್ಪ, ನಿಜವಾಗ್ಲೂ. ರೂಪಾ, ಬಾ ರೂಪಾ, ಮನೆಗೆ ಹೋಗೋಣ. ಏಯ್ ರಾಜಪ್ಪ, ನಾನು ಹೇಳಿದ್ನಲ್ಲ ನಮ್ಮ ಅಪ್ಪನ ಬರೋ ಕಳ್ಸಲ್ಲ ಅಂತ. ನಮ್ಮ ಅಪ್ಪನ ಬಂದ್ಮೇಲೆ ಕರ್ಕೊಂಬತ್ತೀನಿ, ಹೋಗ್ರಿ ನೀವು. ಏನಕ್ಕೆ ನಮ್ಮ ಮನೆಗೆ ಬಂದಿರೋದು? ಏಯ್ ರುದ್ರ, ಜಾಸ್ತಿ ಆಯಿತು ನಿಂತು. ನಮ್ಮ ವಿಷಯಕ್ಕೆ ಬಂದರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ. ಏನಯ್ಯ ಮಾಡ್ತೀಯ ನೀನು? ಏನು ಮಾಡ್ತೀಯಾ ಹೇಳಲ್ಲ, ಮಾಡಿ ತೋರಿಸ್ತೀರಿ. ಏಯ್ ನಡಿಯೋ, ಇಲ್ಲಿಂದ ನಡಿಯೋ. ವಾ, ಇವನು ಇಲ್ಲಿಗೆ ಬಂದ್ಬಿಟ್ಟವನ. ಏಯ್ ಏನಗೌಡ? ಏಯ್ ರಾಜಪ್ಪ, ಯಾಕ್ರ ನಮ್ಮ ಮನೆಗೆ ಬಂದಿದ್ದೀರಾ? ನಮ್ಮ ಮನೆ ವಸ್ತು ನಿಮ್ಮ ಮನೆಗೈತೆ, ಅದಕ್ಕೆ ಬಂದಿದ್ದೀರಿ. ಇನ್ನೇನಕ್ಕೆ ಬರ್ತಾರೆ ನಿನ್ನ ಮನೆಕ? ಯಾವ ಬಿಕಾರಿ ನನ್ನ ಮಗನ ಬರ್ತಾನೆ ನಿನ್ನ ಮನೆಕ? ಲೇಯ್, ಜಾಸ್ತಿ ಮಾತಾಡ್ತಾ ಇದೆಯಾ? ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹೆಂಗಂದ್ರಂಗೆ ಮಾತಾಡಬೇಡ ನೋಡು, ಆಮೇಲೆ ಚೆನ್ನಾಗಿರಲ್ಲ. ರೂಪಾ, ಯಾಕಮ್ಮ ನಮ್ಮ ಮನೆಗೆ ಬಂದಿದ್ಯಾ? ಅಂಕಲ್, ನಮ್ಮಪ್ಪನೂ ನಮ್ಮ ಚಿಕ್ಕಪ್ಪ ಹೊಡಿತಾ ಇದ್ರು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ನಾನು. ಯಾಕೆ ಹೊಡೆದಿದ್ವಾ? ಶಾನ್ಪೋಗ್ರೆ, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನಮ್ಮ ಹುಡುಗಿ ನಮ್ಮ ಜೊತೆ ಕಳ್ಸ್ಕೊಡ್ರಿ. ಇಲ್ಲ ಚಿಕ್ಕಪ್ಪ, ನಾನು ಬರಲ್ಲ. ಎಲ್ಲಾದರೂ ದೂರ ಹೊರಟೋಗ್ತೀನಿ. ನಾನು ಮಾತ್ರ ನಿಮ್ಮ ಜೊತೆ ಇರಲ್ಲ. ನಿಮ್ಮಂತ ಕೆಟ್ಟ ಜನ ಜೊತೆ ಬದುಕೋದು ನನಗಿಷ್ಟ ಇಲ್ಲ. ರೂಪಾ, ಹೌದಪ್ಪ, ನಾನು ನಿರ್ಧಾರ ಮಾಡಿದ್ದೀನಿ, ನಿಮ್ಮ ಜೊತೆ ಬದುಕಲ್ಲ ನಾನು. ನಿಮ್ಮಂತವ್ರ ಜೊತೆ ಇರೋ ಬದಲು ಎಲ್ಲಾದರೂ ದೂರ ಹೋಗಿ ಒಂಟಿಯಾಗಿರೋದು ಆಸೆ. ನಡಿ ಮನೆಕ, ನಡಿಯೇ. ಇಲ್ಲ, ನಾನು ಬರಲ್ಲಪ್ಪ. ಏಯ್ ಗೌಡ, ಬಿಡೋ ಕೈ. ಏಯ್, ನೀನು ಅವನ ಕೇಳಕ ನನ್ನ ಮಗಳು ನನ್ನಿಷ್ಟ? ಹಾಂ, ಏನೇನು ಹೇಳಿ ತಲೆ ಕೆಡ್ಸಿದ್ದೀರೋ ನೀನು ನಿನ್ನ ಮಗನು? ಇಲ್ಲಿ ಕೊಟ್ಟು ಬಂದವಳೆ, ಬಂದು ಬರಲ್ಲ ಅಂತ ಹೇಳ್ತಾವಳೆ. ಏನೇನು ಹೇಳಿದ್ದೀರಾ? ಏನಮ್ಮ ರೂಪಾ, ಏನು ಹೇಳಿದ್ರಮ್ಮ? ನಾನು ನನ್ನ ಮಗನು? ಅಂಕಲ್, ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಮಾತು ಕೇಳಬೇಡಿ ನೀವು. ಅವ್ರು ಸರಿ ಇಲ್ಲ ಅಂಕಲ್, ಕೆಟ್ಟ ಜನ ಅವರು. ರೂಪಾ, ಬಾ ಮನೆಗೆ ಹೋಗೋಣ. ಬಾ, ನಾನಿದ್ದೀನಲ್ಲ, ಬಾ ಮನೆಗೆ ಹೋಗೋಣ. ಕರ್ಕೊಂಡೋಗಪ್ಪ ರಘು, ಕರ್ಕೊಂಡೋಗು. ಇವ್ರು ಏನಾದರೂ ಉಸಿರು ಬಿಟ್ಟವ್ರಂದ್ರೆ ನನಗೆ ಬಂದು ಹೇಳು, ಆಮೇಲೆ ಐತೆ ಗ್ರಾಚಾರ ನನ್ನ ಕೈಲಿ. ಶಾನ್ಭೋಗ್ರೆ, ನಮ್ಮ ಸಂಸಾರ ವಿಷಯಕ್ಕೆ ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ? ನಡಿಯೇ. ರೂಪಾ, ನಾನಿದ್ದೀನಲ್ಲ, ಬಾ ರೂಪಾ. ಅದೇನು ಮಾಡ್ಬಿಡ್ತಾರೆ ನಾವು ನೋಡೋಣ, ಬಾ. ಹೋಗಮ್ಮ ರೂಪಾ, ಹೋಗು. ಅವ್ರು ಹೊಡೆಯೋದು ಬಡಿಯೋದು ಮಾಡಿದ್ರೆ ಸೀದಾ ಇಲ್ಲಿಗೆ ಬಂದ್ಬಿಡು. ಆಮೇಲೆ ಅವ್ರಿಗೆ ಏನು ಮಾಡ್ಬೇಕಂತ ನನಗೆ ಗೊತ್ತು, ಮಾಡ್ತೀನಿ. ಹೋಗು, ಭಯಪಡ್ಬೇಡ, ಹೋಗು ನೀನು. ಬಾ ರೂಪಾ, ಬಾ ಹೋಗೋಣ. ನೋಡ ರಾಜ, ಇವಾಗ ಹೇಳ್ತಾ ಇದ್ದೀನಿ, ಆ ಹೆಣ್ಣು ಮಗು ಮೇಲೆ ಏನೋ ಕೈ ಮಾಡಿದ್ರಂದ್ರೆ ಬೀಳ್ತಾವೆ ಏಟ್ಗಳು. ರಘು, ಹೋಗಪ್ಪ, ತಿರ್ಗಾ ಏನೋ ಒಯ್ದಿದ್ದಾರೋ? ಇಲ್ಲ ಬಿಡಿ ಸಣ್ಮುಗ್ರೆ, ನಾನು ನೋಡ್ಕೊಂತೀನಿ. ಲಪ್ಪ, ಅವಳು ತಿರ್ಗಾ ಹೋಯ್ತಾಳೋ? ಲೂಪನಾ, ಪಾಪ ಲೂಪ? ಇಲ್ಲ ಇಕ್ಕನು ನುಗ್ಗನ್ಕ ಮದುವೆ ಮಾಡ್ಬೋದಾಯ್ತಲ್ಲ. ನೀನು ಹೇಳೋದು ಏನೋ ಸರಿನಮ್ಮ. ಸಡನ್ನಾಗಿ ಹಂಗೆ ಬೇರೆಯವ್ರ ಹೆಣ್ಮಕ್ಳು ನಮ್ಮ ಮನೆಗೆ ಕರ್ಕೊಂಬಂದು ಇಕ್ಕಳಕ್ಕಾಗ್ತೈತಾ? ಅದೆಲ್ಲ ತಪ್ಪು, ಹಂಗೆಲ್ಲ ಮಾಡ್ಕೊಡ್ತು. ಅಯ್ಯೋ ಪಾಪ ನೂಪ, ಹೋಗುತ್ತಾಳೆ ತಿರ್ಗಾ. ಹೊಡೆಯಲ್ಲ ಬಿಡು. ನೋಡಿ ನಿಮ್ಮ ಅಮ್ಮನ ಅದೇನೋ ಕೂಗ್ತಾಳು, ಹೋಗಿ ನಿನ್ನ ಮನ್ಕ. ರುದ್ರ,
ತಾಟ ಹತ್ರಕ್ಕೆ ಹೋಗಪ್ಪ ನಡಿ. ತಾತನ ಒಬ್ಬನೇ ಇದ್ಕಿಲ್ತಾವನು ಕಳೆಕಾಯಿ ಕಿಲ್ತಾವನೆ ನಡಿ. ಆ ಕೂಲರ್ಕನೇ ಹೇಳ್ಬೇಕು ಒಂದು 4-5 ಜನಕ್ಕೆ. ಇದನ್ನೇ ತಲೆಗೆ ಹಾಕೊಂಡು ಯೋಚನೆ ಮಾಡಬೇಡ, ನಿನ್ನ ತೋಟದ ಹತ್ರಕ್ಕೆ ನಡಿ. ಹ್ಞೂ ಸರಪ್ಪ. ಲೇ ಗೌರಿ, ಏನ ಸರಸ್ವತಿ ಹೇಳಿದ್ದು ಒಂಥರ ನಿಜವೇ ಅಲ್ಲ. ರೂಪನ ರುದ್ರನ್ ಕೊಟ್ಟು ಮದುವೆ ಮಾಡ್ಬೋದಲ್ಲ. ಹಾಂ ಸಿಂಚನ ಮೇಡಮ್ ಟ್ರಾನ್ಸ್ಫರ್ ವಿಷಯ ಕೇಳಕ್ಕೆ ಹೋದಾಗ ಹೇಳಿದ್ನಲ್ಲ ನಿಂಗೂ ಬಂದು ಅವ್ರು ಆಗಲ್ಲ ಅಂತಂದರು. ಇಲ್ಲೇ ಇರೋಕ್ಕಾಗಲ್ಲ, ಇದು ಗೌರ್ಮೆಂಟ್ ಕೆಲಸ ಟ್ರಾನ್ಸ್ಫರ್ ಆಗ್ತಾನೆ ಇರ್ತದೆ, ಅದರಲ್ಲೂ ಪೊಲೀಸು ಅಂತಂದರೆ ಟ್ರಾನ್ಸ್ಫರ್ಗಳು ಜಾಸ್ತಿ ಆಗ್ತಾನೆ ಇರ್ತವೆ ಅಂತ. ಇನ್ನು ಸುಮ್ಮನೆ ಇಬ್ಬರಿಗೂ ಮನಸ್ತಾಪಗಳು ಬರ್ತವೆ. ಇವನು ಹೋಗಿ ಅಲ್ಲಿರೋಕ್ಕಾಗಲ್ಲ. ಹಾಂ ಅಯ್ಯೋ ಸಿಂಚಿನಮ್ಮನ ಕತೆ ಅಷ್ಟೇ ಬಿಡು ಪಾಪ. ಎಲ್ಲ ಚೆನ್ನಾಗಿರ್ಲಿ ಬಿಡು, ಸುಮ್ಮನೆ ಇಬ್ಬರು ಜೀವನ ಹಾಳು ಮಾಡೋದು ಬೇಡ ನಾವು. ಅಲ್ಲ ರೂಪನ ರುದ್ರಂಗ್ ಮಾಡ್ಕೊಳಕ್ಕಾಗ್ತದ? ಆ ಕಾಲದಾಗಿಂದ ನಮ್ಗೆ ಅವ್ರಿಗೆ ಆಗೋದೇ ಇಲ್ಲ. ಹಾಂ ಆಗೋ ಮಾತಾ ಇದು. ಅವ್ರು ನೋಡಿದ್ರೆ ಹಂಗೆ ಬೆಂಕಿ ಉರ್ದಂಗೆ ಉರಿತಾವ್ರೆ ದತ್ತಾಗಂತ. ಅದಾಗ ರಾಜನು ಆ ಸುಶೀಲಿನ ಮದುವೆ ಮಾಡಿಸ್ಬಿಟ್ರು ಅಂತ ಪಾಪ್ತಾಗವನೆ ಅವನು. ಹ್ಞೂ ಋಣಾನು ಬಂದ ಇದ್ರೆ ನೋಡೋಣ ಏನು ಮಾಡೋಕ್ಕಾಗ್ತದೆ. ಒಂದು 5,000 ರೂಪಾಯಿ ಕಾಸ್ಬೇಕು ಕೊಡು ನಡಿ. ಏನಕ್ಕ? ಅಲ್ಲೇ ಆ ತೋಟದಾಗೂ ಕಳೆ ಕಿಲ್ಸ್ಬೇಕು, ಈ ತೋಟದಾಗೂ ಕಳೆ ಕಿಲ್ಸ್ಬೇಕು. ಕೂಲರ್ಕೊಂಡ್ರೆ ಅಷ್ಟು ಕೂಡ ನಡಿ. ಮುಂಚೆನೆ ಬಿರುಬಿನ್ ಬಂದು ಎಲ್ಲ ಕೆಲಸ ಮುಗಿಸ್ತಾರೆ. ಕೊಡು ನಡಿ. ಹ್ಞೂ ಸರಿ ಬಾಪ. ಏನದು ಕತೆ? ಸವಿತಾ ಏನೋ ಕಾಲಿಗೆ ತೊಳೆದು ಕಾಲಿಗೆಲ್ಲ ಬಬಿಗಳು ಬಂದವಂತೆ. ಅಯ್ಯೋ ಅದೊಂದು ದೊಡ್ಡ ಕತೆ ಬಾ. ಅಲ್ಲ ಅವ್ರ ಅಮ್ಮನು ಮೊನ್ನೆ ಅಷ್ಟಗುಮ್ಮ ಕೊಡಕ್ ಬಂದಿದ್ಲು. ಅದೇನು ಹೇಳ್ಬಿಟ್ಟು ಹೋದ್ಲು, ಅದೇನು ಕತೆನೋ. ಎಲ್ಲಾರ್ಗೂ ಕಾಲಿಗೆ ತೊಳಿತಾವಳಪ್ಪ ಬಿಸ್ತಿರಾಗ. ಓ ಮವ ಇವಾಗ ಬಂದ್ರಾ? ಅಲ್ಲ ನಾನು ಕಾಲು ತೊಳೆದು ಪಾತ್ ಪೂಜೆ ಮಾಡ್ಬೇಕಂತಿದ್ದೀನಿ, ಇವಾಗ ಬಂದ್ರಾ? ಅಯ್ಯೋ ಸಮಯ ಬಾ ಬಾ ಕಾಸು ಕೊಡ್ತೀನಿ ಎತ್ಕೊಂಡೋಗ್ಯ ಬಾ. ಬಿರಿನ್ ಬಾ. ಯಾಕೆ ಏನೈತೆ? ಅಯ್ಯೋ ಸುಡು ನೀರು ಹಾಕ್ತಾಳೆ ಬಾ. ಕಾಲಿಗೆ ಬಬ್ಬಿರಿ ಹೇಳ್ತಾಳೆ. ದುಡಿಯೋ ಗಂಟು ಮನೆ ಕುತ್ಕೊಂಡ್ರೆ ಆತದ ಬಾ, ಕಾಸು ಕೊಡ್ತೀನಿ ಬಾ. ಮವ ಕೂತ್ಕೊಮ್ಮವ, ಕಾಲು ಪೂಜೆಗ ಎಲ್ಲ ಸಾಮಾನು ಎತ್ಕೊಂಬತ್ತೀನಿ. ಬಿಸಿನೀರು ತಣ್ಣೀರು ಹೂವು ಎಲ್ಲನೂ ಕೂತ್ಕೊಮ್ಮವ. ಬಂದ? ಅಯ್ಯೋ ನಾನು ಹೋಗಿ ಪೂಜೆಗೆ ರೆಡಿ ಮಾಡ್ಕೊಂತೀನಿ ತಡಿ. ಮಾವನ್ ಪೂಜೆನ ಮಾಡಿಲ್ಲ ಪಾಪ. ಅದಕ್ಕೆ ಇಷ್ಟ ಚೇಂಜ್ ಮಾಡ್ತಾ ಇದೀಯಾ? ಇಲ್ಲ ಇಲ್ಲ ಎತ್ತ ನಡಿ ಬಿರಿ ನಡಿ. ಆ ಕಡೆ ಬಿರಿನ್ ಹೋಗು ಅಂತಂದ್ರೆ ಎಲ್ಜೆ ಇಕ್ಕನ ಬೇಡ ಅಂತಿಕ್ತಾ ಇದೀಯಾ? ಅಯ್ಯೋ ನಾನು ಕಳ್ಸಂಗೆ ಇದೆಯಾ? ಹೋಗಿ ಇಲ್ಲಿಂದ ಫಸ್ಟ್ ಅವಳು ಬಂದು ಬಿಸಿನೀರು ಹಾಕ್ತಾಳೆ ಕಾಲ್ ಮೇಲೆ. ಹೋಗು. ಆಚೆ ಜೋಬಾಜಿ ಕಂಡಿದ್ಯಾ? ಹ್ಞೂ ಇಟ್ಕೊಂಡಿದ್ದೀನಿ. ಅಯ್ಯೋ ನೀನು ಅಟ್ಬಿಟ್ಟು ಹೋಗ ಬಂದ್ಬಿಡ್ತಾಳೆ ಅವಳು. ಲೇ ಅದ್ಯಾಕ್ಲೆ ಎಂದೂ ಇಲ್ಲ ಇಂಥ ಮಾತ್ರ ಮಾತಾಡ್ತಾ ಇದೀಯಾ? ಏನೈತೆ? ಅಯ್ಯೋ ಬರ್ತಾಳೆ ನೀನು ಹೋಗ. ಓಡು ಬಿರಿನ ಓಡು ಓಡು. ಅತ್ತೆ ಮಾವನ ಹೇಳತ್ತೆ. ಈ ಮಾವನ ಹೋದ್ನು ಹೋಗು, ಒಳಗೋಗಿ ಏನೇನು ಕೆಲಸ ನೋಡೋಗು. ಇದಾಕತ್ತೆ ಹಿಂಗಾಡ್ತಾ ಇದ್ಯಾ? ಏನಾಯ್ತು? ಇನ್ನೊಂದ್ಸರಿ ಏನೇನ ಪಾತ್ ಪೂಜೆ ಮಾಡ್ತೀನಿ, ಆ ಪೂಜೆ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ ಅಂದಿದ್ದೆ ಅಂದ್ರೆ ಬೀಳ್ತಾವ ನಿನ್ ಕೆಟ್ಗಳು. ಹೋಗ ಹೋಗಿ ಒಳಗೋಗಿ ಕೆಲಸ ನೋಡೋಗ. ಅಯ್ಯೋ ನಮ್ಮ ಅತ್ತೆಗೆ ಏನಾಯ್ತು? ಯಾಕೆ ಹಿಂಗಾಡ್ತಾಳೆ? ಪಾತ್ ಪೂಜೆ ಮಾಡಬೇಡ ಅಂತಾಳೆ. ಅಲ್ಲ ನಮ್ಮ ಮನೆಗೆ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಪಾತ್ ಪೂಜೆ ಮಾಡ್ತಾ ಇದ್ರೆ ನಮ್ಮ ಅತ್ತೆ ಹಿಂಗಾಡ್ತಾಳೆ. ಹಾ ತಡಿ ನಮ್ಮ ಅತ್ತೆಗೆ ಪೂಜೆ ಮಾಡ್ತೀನಿ. ಏನಿದು ಏನಿದು? ಅತ್ತೆ ನಿಂಗೆ ಪಾತ್ ಪೂಜೆ ಮಾಡ್ತೀನತ್ತೆ. ಲೇ ಬಾಯ್ ಮುಚ್ಕೊಂಡು ಹೋಗಿ ಒಳಗೆ ಕೆಲಸ ಮಾಡೋ, ಇಲ್ಲ ಅಂತಂದ್ರೆ ಬೀಳ್ತಾವ ನಿನ್ ಕೆಟ್ಗಳ. ಹೋಗ. ಅಯ್ಯೋ ನಮ್ಮ ಅತ್ತೆ ನೀವು ತಿಂಗಾಡ್ತಾಳೆ. ದೇವಾಗಿ ಮೈ ಮೇಲೆ ಬಂತ ಹೆಂಗೆ? ಸಾವಿತ್ರಿ ಬೇಕು, ನನ್ನ ಮಗನ್ ಬೇಕು, ಅವ್ರು ಇಲ್ಲಿಗೆ ಬರಬೇಕು. ಸಾವಿತ್ರಿ. ಅಯ್ಯೋ ಪಾಪ ನೂಪನ ಹೋಗ್ಬಿಟ್ಟಣ ಏನೋ ನಾಜಪ್ನ. ಅಯ್ಯೋ ನಾನು ಹೋಯ್ತಾಯ್ತು ಅವಳು ಮನೆ ಹತ್ರಕ್ಕ. ನಮ್ಮ ಅಪ್ಪನ ಬೇತಾಣೇನ ಅವಳು ಮನೆ ಹತ್ರಕ್ಕೆ ನಾನು ಹೋದ್ರೆ ಏನು ಮಾರೋದು ಇವಾಗ? ಸಾವಿತ್ರಿ ಅದ್ಯಾಡು ಆ ತವಡಲ್ಲ ಯಾರು ಹತ್ತಾಡದ ಎಲ್ಲ ತವಡೆ ಅಲ್ಲೋದೇನೋ ತಿಳಿಸ್ತೈತೆ, ಹಾಲೇನೋ ಪತ್ತೆ ಇಲ್ಲ. ಎಲ್ಲಿ ಎಲ್ಲಿ ಅಂತ ಇರೋದು? ಸಾವಿತ್ರಿ ಸಾವಿತ್ರಿ ಇದಾರ ನಮ್ಮ ಸಾವಿತ್ರಿ ಹತ್ತಿಗೆ ಸಾವಿತ್ರಿ ಅಂತವಡೆ ಎಲ್ಲಿ ಅಂತ ಇರೋದ? ಅಯ್ಯೋ ಎಲ್ಲಿ ಓದತ್ತ ನಾನಂತೂ ತೊಗೊಂಡು ಕಾಣಿಸ್ತಾನೆ ಇಲ್ಲ. ದೇವದೇವ ಬಂದ್ಬಿಟ್ಟಾಳೆ ಹೆಂಗೆ? ಸರಸ್ವತಿ ಸರಸ್ವತಿ. ಅಯ್ಯೋ ನಮ್ಮ ಚಿತ್ತಣ್ಣ. ಚಿತ್ತಣ್ಣ ಎಲ್ಲಿದ್ಯಾ? ಸರಸ್ವತಿ ಚಿತ್ತಣ್ಣ ಎಲ್ಲಿದ್ಯಾ? ಇಲ್ಲಿ ಇಲ್ಲಿ ಮೇಲೆ ಮೇಲೆ ನೋಡಿ. ನೋಡಿ ಇಲ್ಲ ಎಲ್ಲಿದ್ಯಾ? ಇಲ್ಲಿ ಇಲ್ಲಿ ಹಿಂದ್ಗಡೆ ಚಿಕ್ಕ ನೋಡಿ. ಅಯ್ಯೋ ನೀನು ಹೊತ್ತು ಬಿಡೋಗ. ಯಾಕೋ ಎಲ್ಲಿದ್ಯಾ? ಅದೇ ಅಲ್ಲತ್ತಿದ್ದಾನಿದ್ಯಾ? ಬಿದ್ರೆ ಬಚ್ಚೇಣ ಹೋಗ್ತೀಯ ಒಂದೇ ಅತ್ತ. ಯಾಕ ಏನಕ್ಕ ಅಂಬುದಿ ಏನೋ ನನ್ನಲ್ಲ? ಸಾವಿತ್ರಿ ಬೇಕು, ನನ್ನ ಮಗನ್ ಬೇಕು. ಬೀತಾನೂರು ಎತ್ತಿಡು ದುಬೆ ನನ್ನ ಮನೆ. ಸಾವಿತ್ರಿ ಅತ್ತಿ ಅಲ್ಲಿಲ್ಲ ಮಗು ಆಗತ್ತಲ್ಲ. ಏನ್ ಬತ್ತಾಳೆ ಇಲ್ಲಿಕ? ಇಲ್ಲಿಯ ತಳಕ ಇಲ್ಲಿ ತಳಕ ಬಿದ್ರೆ ಬುಲ್ದ ದಮ್ ಅಂತದ ಅತ್ತೆ. ಸಾವಿತ್ರಿ ಮಗುನ ಕರ್ಕೊಂಬರೋರ್ಗು ನಾನು ಹಿಡಿಯಲ್ಲ. ಅಪ್ಪನ ಕೇಳಿ ಕರ್ಕೊಂಬರ್ಲೆ. ಅಯ್ಯೋ ನೀನು ಹೊಟ್ಟೆ ಬಿಡೋಗ. ಬೇರೆ ಕರ್ದಿಲ್ಲ. ಅಂಬುಜಿ ಕೆಲಸ ಮಾಡ್ತಾ ಇರ್ತಾಳೆ ಸಾವಿತ್ರಿ ಅತ್ತಿಗೆ ಕೈಲಿ. ಮಗು ನೋಡ್ಕೊಂಡ್ರು ಯಾರು? ಅಂಬುಜಿ ಚಡಿ ಇಲ್ಲ, ಅಂಬುಜಿ ಚಡಿ ಇಲ್ಲ. ಬೇರೆ ಕದ್ದಿರು ಬಾ ನೀನು ಕೆಲಸ ಇಲ್ದ್ಬಿಟ್ ಬಾ. ಒಳ್ಳೆಯವನಪ್ಪ ನಮ್ಮ ಚಿತ್ತಣ್ಣ. ಬಾಪಾ ತಳಿ ತಿಳಿ ಬಾ. ನಾನು ಬರಲ್ಲ. ಸಾವಿತ್ರಿನ ಮಗುನ ಕರ್ಕೊಂಬರೋರ್ಗು ನಾನು ಬರಲ್ಲ ಅಂದ್ರೆ ಬರಲ್ಲ. ಸಾವಿತ್ರಿ. ಅಯ್ಯೋ ಇವನು ಹೊಟ್ಟೆ ಬಿಡೋಗ. ಏನ್ ಮಾಡೋದು ಇವಾಗ ನಾನು? ಏನ್ ಮಾಡೋದು? ಎಲ್ಲ ಕೂತಾನ ನೋಡಿ. ಹೆಂಗ ಎಗ್ದಾಳಿಗ? ಹೆಂಗ ಎಗ್ಗನ್ ಬಿಡು ನಿಂಗೆ. ಯಾಕ ಹೋಗ್ ಮನ್ಕ ಬಾಳ ತಿತ್ತಣ ಕೆಲ ಕಿಲಿಯ ತಿತ್ತಣಲೇ. ನಾನು ಬರಲ್ಲ.
ನಾನು ಬರಲ್ಲ. ಅಪ್ಪನ ಸಾವಿತ್ರಿನ ಕರ್ಕೊಂಬರ್ತೀನಿ ಅಂತ ಹೇಳೋರ್ಗೂ ನಾನು ಬರಲ್ಲ ಅಂದರೆ ಬರಲ್ಲ. ಹೋಗಿ ನೀನು ಮನ್ಕ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.